ನನ್ನ ಹೋಮ್ ಮೇಡ್ ರೆಮಿಡೀಸ್ ಹೇಳಿದೆ ನಾನು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ. ಯಾರಾದರೂ ಅಪ್ಪನ ನೋಡಬೇಕು ವಿಡಿಯೋ ಕಾಲಲ್ಲಿ ಅಂತ ಇದ್ರೆ ಅವರು ನನಗೆ ಹಾಯ್ ಅಂತ ಕಮೆಂಟ್ ಮಾಡಿ. ನಾಳೆ ಯೂಟ್ಯೂಬಲ್ಲಿ ನಾಳೆ ವಿಡಿಯೋ ಮಾಡ್ತೀನಿ ಆ್ಯಂಡ್ ನಾಡಿದ್ದು ಅಪ್ಲೋಡ್ ಆಗುತ್ತೆ. ಆ್ಯಂಡ್ ನನ್ನ ಲಿಪ್ ಬಾಮ್ ಕಲೆಕ್ಷನ್ ಕೂಡ ಆದಷ್ಟು ಬೇಗ ನಾನು ಮಾಡ್ತೀನಿ. ಯಾರಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ವ್ಲಾಗ್ ಏನಾಗಿದೆ ಅಂದರೆ, ಒಂದು ನನ್ನ ಹೋಮ್ ಮೇಡ್ ರೆಮಿಡೀಸ್ ಹೇಳಿದೆ ನಾನು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದು ಮಾಡೋಕ್ಕೂ ಮುಂಚೆ ನಾನು ನೆಕ್ಸ್ಟ್ ನಾಳೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಎಷ್ಟೊಂದು ಜನ ಅಪ್ಪನ ತೋರಿಸಿ ಅಂತ ಅಪ್ಪನ ನೋಡಬೇಕು ಅಂತ ಕಮೆಂಟ್ ಮಾಡಿದ್ವಿ ನನಗೆ. ಸೊ ಅದರಿಂದ ನಾನೇನು ನಾಳೆ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಅದಕ್ಕೆ ನಾಳೆ ನಾನೇನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ನಾಳೆ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಂದರೆ ಇವತ್ತು ನೈಟ್ ನಾನು ನಿಮಗೆ 9 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ, 9 ಇಲ್ಲ 10 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅದರಲ್ಲಿ ನೀವು ಕಮೆಂಟ್ ಬಾಕ್ಸ್ ಆನಲ್ಲೇ ಇರುತ್ತೆ. ಅದರಲ್ಲಿ ಯಾರಾದರೂ ಅಪ್ಪನ ನೋಡಬೇಕು ವಿಡಿಯೋ ಕಾಲಲ್ಲಿ ಅಂತ ಇದ್ದರೆ ಅವರು ನನಗೆ ಹಾಯ್ ಅಂತ ಕಮೆಂಟ್ ಮಾಡಿ. ಹಾಯ್ ಅಂತ ಕಮೆಂಟ್ ಮಾಡಿದವರು ಐಡಿಗೆ ನಾನೇ ಇವತ್ತಲ್ಲ ನಾಳೆ ಏನು ಮಾಡ್ತೀನಿ, ವಿಡಿಯೋ ಕಾಲ್ ಮಾಡ್ತೀನಿ. ಅವ್ರ ಐಡಿಗೆ ನಾನು ವಿಡಿಯೋ ಕಾಲ್ ಮಾಡಿ ಅಪ್ಪು ಜೊತೆ ಮಾತಾಡಿಸ್ತೀನಿ. ಆ್ಯಂಡ್ ನಾನು ಕೂಡ ಮಾತಾಡ್ತೀನಿ. ಸೊ ಆ ಬ್ಲಾಗ್ ಮಾಡೋಣ ನಾಳೆ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಥಿಂಕ್ ಮಾಡಿದೆ. ಸೊ ಎಷ್ಟೊಂದು ಜನಕ್ಕೆ ನಾವು ಮಾತಾಡ್ದಂಗೆ ಆಗುತ್ತೆ ಆ್ಯಂಡ್ ಅವರು ಮಾತಾಡ್ದಂಗೆ ಆಗುತ್ತೆ, ಅಪ್ಪು ಜೊತೆನೂ ಮಾತಾಡ್ದಂಗೆ ಆಗುತ್ತೆ ಅನ್ನೋ ಅವ್ರಿಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಸೊ ನಾನು ಆ ಥರ ಥಿಂಕ್ ಮಾಡಿದೆ, ಒಂಥರ ಡಿಫ್ರೆಂಟಾಗಿರುತ್ತೆ ಆ ವಿಡಿಯೋ ಮಾಡೋಣ ಅಂತ ಈಗಷ್ಟು ಜಸ್ಟ್ ಯೋಚನೆ ಮಾಡ್ತಿದ್ದೆ. ಸೊ ಅದರಿಂದ ಆ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಆ ವ್ಲಾಗ್ ಮಾಡಿ ನಾನು ಅದನ್ನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅದನ್ನು ಒಂದು ವೀಡಿಯೋ ಥರ ಮಾಡಿ ಅವ್ರ ಜೊತೆ ಮಾತಾಡೋದನ್ನು ಕೂಡ ನಾನು ನಾಳೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀನಿ. ಆ್ಯಂಡ್ ನಾಡಿದ್ದು ಅಪ್ಲೋಡ್ ಆಗುತ್ತೆ. ಸೊ ಆದರೆ ನಾಳೆ ನೈಟೇ ಅಪ್ಲೋಡ್ ಆಗುತ್ತೆ, ಇಲ್ಲ ನಾಡಿದ್ದು ಮಾರ್ನಿಂಗ್ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ನೋಡೋಣ ಯಾರ್ಯಾರ ಜೊತೆ ಮಾತಾಡ್ತಾನೆ ಅಪ್ಪು, ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅಂತ. ನನ್ನ ಒಂದು ಇನ್ಸ್ಟಾ ಐ ಡಿ ಬಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನನ್ನ ಇನ್ಸ್ಟಾ ಐ ಡಿ ಯಾರು ನೋಡಿಲ್ಲ, ಯಾರು ಗೊತ್ತಿಲ್ಲ ಅಂದರೆ ಅವ್ರಿಗೆ ನಾನು ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನನಗೆ ಹಾಯ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಅವ್ರ ಐಡಿಗೆ ಖಂಡಿತವಾಗ್ಲೂ ವೀಡಿಯೋ ಕಾಲ್ ಮಾಡ್ತೀನಿ. ಆ್ಯಂಡ್ ಎಷ್ಟು ಗಂಟೆಗೆ ಮಾಡ್ತೀನಿ ಏನು ಅಂದ್ಬಿಟ್ಟು ನಾನು ಇನ್ಸ್ಟಾ ಸ್ಟೋರಿಲಿ ಅಪ್ಡೇಟ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ಓಕೆ, ಅದು ಬಿಟ್ಟು ನೆಕ್ಸ್ಟ್ ಇವಾಗಿನ ವ್ಲಾಗ್ ಬಂದು ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಹೋಮ್ ರೆಮಿಡಿ ಏನು ಅಂತಂದರೆ, ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸಮ್ಮರ್ ಇರೋ ರೀಸನ್ನಿಂದ ಸಿಕ್ಕಾಪಟ್ಟೆ ಬಿಸಿಲಿದೆ, ಟ್ಯಾನ್ ನಾವೆಷ್ಟೇ ಸ್ಕಿನ್ ಕೇರ್ ಮಾಡಿದ್ರು ಕೂಡ ಸ್ಕಿನ್ನು ಟ್ಯಾನ್ ಆಗೇ ಆಗುತ್ತೆ. ಜಸ್ಟ್ ಒಂದು 5 ಮಿನಿಟ್ಸ್ ಬಿಸಿಲಿಗೆ ಓಡಿ ಬಂದ ತಕ್ಷಣ ಫುಲ್ಲು ಟ್ಯಾನ್ ಆಗ್ತಿದೆ. ಆ್ಯಂಡ್ ನನ್ನ ಕೈ, ನಾನು ಆಚೆ ಜಾಸ್ತಿ ಬಿಸಿಲಿಗೆ ಹೋಗಿಲ್ಲ ಅಂದರೂ ಕೂಡ ಜಸ್ಟ್ ಅಂಗಡಿಗೆ ಓಡಿ ಬಂದರೂ ಕೂಡ ಸಿಕ್ಕಾಪಟ್ಟೆ ಟ್ಯಾನ್ ಆಗ್ತಿರೋದ್ರಿಂದ ನಾನೊಂದು ಹೋಮ್ ರೆಮಿಡೀಸ್ನ ಮಾಡ್ಕೊಂಡಿದ್ದೀನಿ ಫೇಸ್ ಪ್ಯಾಕ್ಗೋಸ್ಕರ. ಇದಂತೂ 100ಗೆ 200% ತುಂಬ ಚೆನ್ನಾಗಿ, ಅಂದರೆ ನೀವೇ ವೀಕ್ಲಿ ಒಂದು 15 ಡೇಸ್ ಚಾಲೆಂಜ್ ಥರ ತಗೊಳ್ಳಿ. ಡೈಲಿ ಹಚ್ಚಿ, ಜಸ್ಟ್ ಡೈಲಿ ಅಪ್ಲೈ ಮಾಡ್ಕೊತಾ ಬನ್ನಿ, ನಿಮಗೆ ಒಂದು ಸ್ಕಿನ್ನಲ್ಲಿ ಡಿಫ್ರೆಂಟ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ಟ್ಯಾನ್ ರಿಮೂವ್ ಆಗುತ್ತೆ. ಯಾವ್ದಾದ್ರು ಆ್ಯಕ್ನೀಸ್ ಇದ್ದರೆ ಆ್ಯಕ್ನೀಸ್ ಹೋಗುತ್ತೆ, ಆ್ಯಕ್ನಿ ಮಾರ್ಕ್ಸ್ ಇದ್ದರೆ ಆ್ಯಕ್ನಿ ಮಾರ್ಕ್ಸ್ ಕೂಡ ಹೋಗುತ್ತೆ. ಅದಕ್ಕೋಸ್ಕರ ನನ್ನ ಫೇವ್ರೆಟ್ ಹೋಮ್ ರೆಮಿಡಿ ಅಂತ ಬಂದರೆ ಇದೇನೆ. ಆ್ಯಂಡ್ ಓಕೆ, ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಥರ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಪೇಸ್ಟಿಗೆ ನಾನೇನು ಹಾಕಿದ್ದೀನಿ ಅಂದರೆ, ಕಡಲೆ ಹಸಿಟ್ಟು ಅಂತ ಬರುತ್ತಲ್ಲ, ಕಡಲೆ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಒಂದು ಹಾಫ್ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಅರಿಶಿನ ಒಂದು ಚಿಟಿಕೆ ಇಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮೊಸರು ಇಷ್ಟು ಕೂಡ ಹಾಕಿ ನಾನು ಒಂದು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಹಚ್ಚಿ ನೀವು, ಅಂದರೆ ಫೇಸ್ ವಾಶ್ ಆಗಿರಬೇಕು. ಈಗ ನನ್ನ ಸ್ಕಿನ್ನಲ್ಲಿ ನೋಡಿ ಏನು ಹಚ್ಚಿಲ್ಲ, ಜಸ್ಟ್ ಲಿಪ್ ಬಾಮ್ ಹಚ್ಚಿದ್ದೀನಿ. ಆ್ಯಂಡ್ ಈಗಷ್ಟು ನಾನು ಫೇಸ್ ವಾಶ್ ಮಾಡಿದೆ. ಜಸ್ಟ್ ಫೇಸ್ ವಾಶ್ ಮಾಡ್ಕೊಬಂದು ಕೂತ್ಕೊಂಡು ಈಗ ಜಸ್ಟ್ ಹಚ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಆ್ಯಂಡ್ ಇದನ್ನು ಹಚ್ಚಿ ಮುಖ ತೊಳ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ. ಫಸ್ಟು ಫೇಸ್ ವಾಶ್ ಮಾಡಿಕೊಂಡು ಈ ಪೇಸ್ಟ್ನ ಹಚ್ಕೊಬೇಕು. ಹಚ್ಕೊಂಡು ಜಸ್ಟ್ ಒಂದು 15 to 20 ಮಿನಿಟ್ಸ್ ಬಿಡಿ. 20 ಮಿನಿಟ್ಸ್ ಬಿಟ್ಟರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮ್ಮ ಒಂದು ಸ್ಕಿನ್ಗೆ. ಅದನ್ನು ಹಚ್ಕೊಂಡು 20 ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಬೇಕಾದ್ರೆ ತಣ್ಣೀರಲ್ಲಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡಿಕೊಂಡು ಆಮೇಲೆ ನೀವು ಮಾಮೂಲಿ ಕ್ರೀಮ್ ಗೇಮೇನು ಹಚ್ಚೋಕೆ ಹೋಗಬೇಡಿ. ವಾಶ್ ಆಗಿದ ತಕ್ಷಣ
ನಿಮ್ಮ ಸ್ಕಿನ್ಗೆ ಕ್ರೀಮು ಪೌಡ್ರ್ ಯಾವುದು ಯೂಸ್ ಮಾಡಬೇಡಿ. ಇದನ್ನು ವಾಶ್ ಆಗಿದ ತಕ್ಷಣ ಯಾವುದು ಕೂಡ ಯೂಸ್ ಮಾಡೋಂಗಿಲ್ಲ. ಆ್ಯಂಡ್ ಗಾಯ್ಸ್ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿತ್ತು. ನೀವು ಇದನ್ನು ಫೇಸ್ ಹಚ್ಚಿದ ತಕ್ಷಣ ಯಾವುದು ಕೂಡ ಯೂಸ್ ಮಾಡೋಂಗಿಲ್ಲ. ಜಸ್ಟ್ ಒಂದು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಚ್ಕೊಬೇಕು ಅಷ್ಟೇ. ಆ್ಯಂಡ್ ಇವಾಗ ನಾನು ನಿಮ್ಗೆ ಇದನ್ನು ಹಚ್ಕೊಂಡು ತೋರಿಸ್ತೀನಿ ಬಿಫೋರ್ ಆಫ್ಟರ್ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು. ನಾನು ನಿಮಗೆ ಫೇಸ್ ಪ್ಯಾಕ್ ಹಚ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ನಾನು ನಿಮಗೆ ರಿಸಲ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ, ನೋಡೋಣ. ದೆವ್ವ ಥರ ಕಾಣಿಸ್ತಿದ್ದೀನಲ್ಲ. ಆ್ಯಂಡ್ ಒಂದು ಥಿಂಗ್, ಫೇಸ್ ಪ್ಯಾಕ್ ಹಚ್ಕೊಂಡು ಮಾತಾಡಬಾರ್ದು. ಸೊ ನಾನು ಅದ್ರ ಬಗ್ಗೆ ಹೇಳೋಣ ಅಂದ್ಬಿಟ್ಟು ಪ್ರತ್ಯೇಕ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಥರ ತಿಕ್ಕಾಗಿ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಬಿಡಿ. ನೆಕ್ಗೆಲ್ಲ ಹಚ್ಚಬೇಕು, ಬಟ್ ನಾನು ಮೈಕ್ ಹಾಕಿರೋದ್ರಿಂದ ಹಚ್ಚಿಲ್ಲ. ನೆಕ್ಗೆ, ಕೈ ಕಾಲಿಗೆ ಯಾವುದಕ್ಕೆ ಬೇಕಾದ್ರೂ ನೀವು ಹಚ್ಕೊಳ್ಬೋದು. ಆ್ಯಂಡ್ ಈ ಫೇಸ್ ಪ್ಯಾಕ್ನ ರಿಮೂವ್ ಮಾಡೋವರೆಗೂ ಮಾತಾಡೋಂಗಿಲ್ಲ, ಬಿಕಾಸ್ ಅದು ಐ ಮೀನ್ ರಿಂಕಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ನಲ್ಲಿ. ಸೊ ಮಾತಾಡ್ಬಿಡಿ, ಒಂದು 15 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ. ಸೊ ಫೇಸ್ ವಾಶ್ ಮಾಡ್ಕೊಂಡು ಸಿಗ್ತೀನಿ. ಸೊ ಗಾಯ್ಸ್ ಆಯಿತು, ಫೇಸ್ ವಾಶ್ ಮಾಡ್ಕೊಂಡ್ಬಂದರೆ. ಸೊ ನೋಡಿ ನೀವು ಡಿಫ್ರೆಂಟ್. ಫೇಸ್ ವಾಶ್ ಆಗಿದ ತಕ್ಷಣ ನೆಕ್ಸ್ಟ್ ರಿಸಲ್ಟ್ ನೋಡ್ತಾ ಇದ್ದೀರಾ, ಕಾಣಿಸ್ತಿದೆ ಅನಿಸುತ್ತೆ. ನೆಕ್ ಇಲ್ಲೇ ಅಬ್ಸರ್ವ್ ಮಾಡಿ, ನೆಕ್ ಆ್ಯಂಡ್ ನೆಕ್ ಟ್ಯಾನ್ ಹಂಗೆ ಆಗಿದೆ, ಬಟ್ ಸ್ಕಿನ್ ಟ್ಯಾನ್ ರಿಮೂವ್ ಆಗಿದೆ. ನೀವು ಇದನ್ನು ವೀಕ್ಲಿ 3 to 4 ಟೈಮ್ಸ್ ಡೈಲಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಟ್ ಟೈಮ್ ಇಲ್ದಿರೋರು, ಸ್ವಲ್ಪ ವರ್ಕ್ ಬ್ಯುಸಿಲಿರೋರು ಅಟ್ಲೀಸ್ಟ್ ವೀಕ್ಲಿ 3 ಟೈಮ್ಸ್ ಆದರೂ ಯೂಸ್ ಮಾಡಿ. ಸಮ್ಮರ್ ಸೀಸನ್ ಇರೋದ್ರಿಂದ ನೀವು ಅಟ್ಲೀಸ್ಟ್ ಒಂದು 3 ಟೈಮ್ಸ್ ಆದರೂ ಯೂಸ್ ಮಾಡಲೇಬೇಕು. ಸೊ ನಿಮಗೆ ರಿಸಲ್ಟ್ ಗೊತ್ತಾಗ್ತಿದೆ ಅನಿಸುತ್ತೆ. ಸೊ ನನ್ನ ಕೈ, ನನ್ನ ಸ್ಕಿನ್ ಆ್ಯಂಡ್ ನನ್ನ ನೆಕ್ಕಲ್ಲಿ ನಿಮಗೆ ಡಿಫ್ರೆಂಟ್ ಕಾಣಿಸ್ತಿದೆ ಅನಿಸುತ್ತೆ. ಸೊ ಗೈಸ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಗೈಸ್. ಈ ಒಂದು ಇವಾಗ ಹೇಳಿದ ಹೋಮ್ ರೆಮಿಡೀಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೀವು ಕೂಡ ಯೂಸ್ ಮಾಡಿ, ನಾನು ಲಿಪ್ ಬಾಮ್ ಹಚ್ತೀನಿ ಯಾವಾಗಲೂ. ಲಿಪ್ ಡ್ರೈ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾವಾಗಲೂ ಲಿಪ್ ಬಾಮು. ಆ್ಯಂಡ್ ನನ್ನ ಲಿಪ್ ಬಾಮ್ ಕಲೆಕ್ಷನ್ ಕೂಡ ಆದಷ್ಟು ಬೇಗ ನಾನು ಮಾಡ್ತೀನಿ. ಯಾವಾಗಲೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಲಿಪ್ಪು ನ್ಯಾಚುರಲ್ಲಾಗಿ ಪಿಂಕ್ ಆಗೋದು ಹೇಗೆ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದಷ್ಟು ನ್ಯಾಚುರಲ್ ಆಗಿರೋದ್ರಿಂದನೇ ಚಂದ. ಸೊ ಅದರಿಂದ ನಾನು ಹೋಮ್ ರೆಮಿಡೀಸು, ಸ್ಕಿನ್ ಕೇರ್ ಸ್ವಲ್ಪ ಮಾಡ್ತೀನಿ. ಆ್ಯಂಡ್ ಇವಾಗ ಸ್ವಲ್ಪ ಅವಾಯ್ಡ್ ಆಗಿದೆ, ಸೊ ವರ್ಕ್ ಬ್ಯುಸಿ ಇರೋದ್ರಿಂದ. ಆ್ಯಂಡ್ ನಾನು ಮಾಡಿದ ಹೋಮ್ ರೆಮಿಡೀಸ್ ನಿಮ್ಗೆ ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ. ಆ್ಯಂಡ್ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಿಸಲ್ಟ್ 100ಗೆ 200% ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಸೊ ಯಾರು ಮಿಸ್ ಮಾಡಬೇಡಿ. ನಾಳೆ ವ್ಲಾಗಲ್ಲಿ ಅಪ್ಪನ್ನ ತೋರಿಸ್ತೀನಿ ವಿಡಿಯೋ ಕಾಲಲ್ಲಿ. ಅದೊಂದು ವ್ಲಾಗ್ ಬರುತ್ತೆ ನಂದು, ನಾಳೆ ನೈಟ್ ಅಷ್ಟು ಖಂಡಿತ ಅಪ್ಲೋಡ್ ಆಗುತ್ತೆ. ನಾಳೆ ಮಾರ್ನಿಂಗ್ 1 o'clock ಮೇಲೆ ನಾನು ವಿಡಿಯೋ ಕಾಲ್ ಸ್ಟಾರ್ಟ್ ಮಾಡ್ತೀನಿ. ಅದು ಯಾವಾಗಂತ ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾ ID ಕೂಡ ಡಿಸ್ಕ್ರಿಪ್ಷನಲ್ಲಿ ಇವಾಗ ಲಿಂಕ್ ಹಾಕಿರ್ತೀನಿ. ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಅದರಲ್ಲಿ ಸೇ ಹಾಯ್ ಅಂತ ಎಲ್ಲರೂ ಹಾಯ್ ಮಾಡಿ. ಅಪ್ಪನ ನೋಡೋಕೆ ಯಾರ್ಯಾರಿಗೆ ಇಷ್ಟ ಇದೆಯೋ ಹಾಯ್ ಅಂತ ಮಾಡಿ. ಅದು ನಾನು ಖಂಡಿತವಾಗ್ಲೂ ವಿಡಿಯೋ ಕಾಲ್ ಮಾಡಿ ಅಪ್ಪು ಜೊತೆ ಮಾತಾಡಿಸ್ತೀನಿ. ಯಾರು ಮಿಸ್ ಮಾಡಬೇಡಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಹಾಯ್ ಅಂತ ಮಾಡಿ. ಆ್ಯಂಡ್ ಯೂಟ್ಯೂಬ್ ಬ್ಲಾಗಲ್ಲಿ ಅದು ಖಂಡಿತ ಬರುತ್ತೆ. ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ, ನಾಳೆ ಯಾರ್ಯಾರ ಜೊತೆ ಮಾತಾಡಬೇಕು, ಯಾರ್ಯಾರ ಜೊತೆ ಮಾತಾಡೋದು ಅಂತ. ಸೊ ನನಗೂ ಒಂಥರ ಹ್ಯಾಪಿ, ಬಿಕಾಸ್ ನನ್ನ ಒಂದು ಇನ್ಸ್ಟಾ ಆ್ಯಂಡ್ ಯೂಟ್ಯೂಬ್ ಫ್ಯಾಮ್ ಜೊತೆ ಮಾತಾಡೋಕ್ಕೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೂ ಕೂಡ ಏನೋ ಒಂಥರ ಹ್ಯಾಪಿ. ಸೊ ಯಾರು ಮಿಸ್ ಮಾಡಿದೆ ನನಗೆ ಹಾಯ್ ಅಂತ ತಿಳಿಸಿ, ನಾನು ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ನೋಡಿದ್ರಲ್ಲ, ನಾನು ಯೂಸ್ ಮಾಡಿದ ಹೋಮ್ ರೆಮಿಡೀಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸ್ಕಿನ್ ಅಂತೂ ಒಂಥರ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ. ಬಿಕಾಸ್ ಅದರಲ್ಲಿ ನಾವು ಅರ್ಶಿನ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ. ಆ್ಯಂಡ್ ಯಾರೋ ಕೇಳ್ತಿದ್ರಿ ನನ್ನ ಒಂದು, ನಿಮ್ಮ ಹೇರ್ ಚೆನ್ನಾಗಿದೆ, ಹೇರ್ ಕೇರ್ ಬಗ್ಗೆ ಹೇಳಿ ಅಂತ ಹೇಳಿದ್ದೀರಾ. ಸೊ ನಾನು ಹೇರ್ ಕೇರ್ ಮಾಡುವಾಗ ಖಂಡಿತ ವಿಡಿಯೋ ಮಾಡ್ತೀನಿ. ನನ್ನ ಹೇರ್ ಕೂಡ ಫಸ್ಟು ತುಂಬ ಹೇರ್ ಫಾಲ್ ಆಗ್ತಿತ್ತು, ಬಟ್ ಈಗ ನಾನೊಂದು ಹೇರ್ ಕೇರ್ ಮಾಡ್ತಿರೋದ್ರಿಂದ ನನ್ನ ಹೇರ್ ಹೆಲ್ತಿಯಾಗಿದೆ ಆ್ಯಂಡ್ ಕೂಡ ಸಾಫ್ಟ್ ಆಗಿದೆ. ಸೊ ನನಗೆ ಫೀಲ್ ಆಗ್ತಿದೆ, ತುಂಬ ಸಾಫ್ಟ್ ಫೀಲ್ ಬರ್ತಾಯಿದೆ. ಸೊ ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಹೇರ್ ಕೇರ್ ಹೇಗಿರುತ್ತೆ, ನನ್ನ ಹೇರ್ ಕೇರ್ ಮಾಡೋಕ್ಕೆ ಏನೇನು ಯೂಸ್ ಮಾಡ್ತೀನಿ,
ಆ್ಯಂಡ್ ನಾನು ಯೂಸ್ ಮಾಡೋ ಶಾಂಪೂ ಬಗ್ಗೆ ಯಾರೋ ಕಮೆಂಟ್ ಮಾಡಿದ್ರಿ, ಅಕ್ಕ ನೀವೇನು ಶಾಂಪು ಯೂಸ್ ಮಾಡ್ತೀರಾ ಪ್ಲೀಸ್ ಹೇಳಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ. ಶೋರ್, ನಾನು ಆಲ್ಮೋಸ್ಟ್ ಎಷ್ಟೊಂದು ಶಾಂಪೂಸ್ ಇದೆ, ಬಟ್ ಒಂದೇ ಬ್ರ್ಯಾಂಡ್. ಆ್ಯಂಡ್ ನಾನು ಹೇರ್ ಸ್ಮೂತ್ನಿಂಗು ಸ್ಟ್ರೇಟ್ನಿಂಗ್ ಅಂತ ಕೇಳಿದ್ರೆ, ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ದೀನಿ. ನನ್ನ ಹೇರ್ ಕರ್ಲಿ, ಅದಕ್ಕೋಸ್ಕರ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ದೀನಿ. ಯಾವ್ಯಾವ ಶಾಂಪು ಯೂಸ್ ಮಾಡ್ತೀನಿ ಏನು ಅಂತ ಕೂಡ ಇನ್ನೊಂದು ಬ್ಲಾಗಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಸೊ ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ವಿಡಿಯೋಗೆ ಹಾಯ್ ಅಂತ ಮಾಡಿ, ನಾಳೆ ವಿಡಿಯೋ ಕಾಲ್ ಮಾಡೋದನ್ನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ, ಲವ್ ಯು, ಬೈ ಬಾಯ್.